ಎಲ್ರಿಗೂ ನಮಸ್ಕಾರ. ನೀವು ನಮ್ಮ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಾಸ್ತವದಲ್ಲಿ ನಾವು ಹೇಳಲು ಹೊರಟಿರುವ ಈ ಆಯುರ್ವೇದ ಗಿಡಮೂಲಿಕೆಯ ಹೆಸರು ಪತರ್ಚಟ. ಇದನ್ನು ನಾವು ಕನ್ನಡದಲ್ಲಿ ಕಾಡುಬಸಳೆ ಹಾಗೂ ದಡಬಡಿಕೆ ಮತ್ತು ಪತ್ರಜೀವ ಎಂಬ 3 ಹೆಸರಿನಿಂದ ಕರಿತೇವೆ. ಈ ಸಸ್ಯದ ಎಲೆಗಳು ಹೃದಯ ಸಂಬಂಧಿ ಕಾಯಿಲೆಗೆ ರಾಮಬಾಣವಾಗಿದೆ ಹಾಗೂ ಗಾಲ್ ಬ್ಲಾಡರ್ ಸ್ಟೋನ್, ಕಿಡ್ನಿ ಸ್ಟೋನ್ ಆಪರೇಷನ್ ಮಾಡಿಸ್ದೇ ಕರಗೋಗ್ತವೆ. ಮತ್ತು ಜಾಂಡೀಸ್, ರಕ್ತಶುದ್ಧಿ, ಕಣ್ಣು ಉರಿ, ಪಾದ ಉರಿ ಹಾಗೂ ಕಪ್ಪು ಕಲೆ, ಪಿಂಪಲ್, ಶುಗರ್, ಕೊಲೆಸ್ಟ್ರಾಲ್, ಹೊಟ್ಟೆಯ ಸಮಸ್ಯೆ, ಬೊಜ್ಜು, ಕಣ್ಣಿನ ಸಮಸ್ಯೆ ಮತ್ತು ಮಧುಮೇಹ, ಜೀರ್ಣಾಂಗದ ಸಮಸ್ಯೆ, ಸೋಂಕು ನಿವಾರಕ, ತಲೆನೋವು, ಕೂದಲಿನ ಸಮಸ್ಯೆ, ಕಾಮಾಲೆ ನಿವಾರಕ ಇದೆಲ್ಲದಕ್ಕೂ ರಾಮಬಾಣವಾಗಿದೆ. ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲೂ ಹೊಟ್ಟೆ ಮುರಿತ ಬರುತ್ತಲ್ಲ, ಆವಾಗ ದಿನಕ್ಕೆ 2 ಎಲೆಯನ್ನು ಸೇವನೆ ಮಾಡೋದ್ರಿಂದ ಈ ಕಾಯಿಲೆಗೆ ಒಳ್ಳೆಯ ಔಷಧಿ ಆಗಿದೆ. ಹಾಗೂ ಇದನ್ನು ಬಳಸಲು ಸರಿಯಾದ ಮಾರ್ಗ ಯಾವುದೆಂದರೆ, ನೀವು BP ರೋಗಿಗಳಾಗಿದ್ದರೆ ಕಾಡು ಬಸಳೆಯ ಎಲೆಯ ಜ್ಯೂಸ್ ತಯಾರಿಸಿ ಇದನ್ನ ವಾರಕ್ಕೆ 2 ಬಾರಿ ಕೇವಲ ಅರ್ಧ ಕಪ್ನಷ್ಟು ತಗೊಳ್ಳಿ. ಇದನ್ನ ಮಾಡಲು 1 ಕಪ್ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕಾಡು ಬಸಳೆಯ ಕೆಲ ಎಲೆಗಳನ್ನು ಸೇರಿಸಿ ಅದನ್ನು ಕುದಿಸಿ ನಂತರ ಈ ರಸವನ್ನು ಕಡಿಮೆ ಉರಿಯಲ್ಲಿ ಇಡಬೇಕು. ನಂತರ ಅದನ್ನು ತಣ್ಣಗಾಗಲು ಬಿಡಿ ಮತ್ತು ತಣ್ಣಗಾದ ಬಳಿಕ ಕುಡಿಬೇಕು. ಇದನ್ನ ನಿಮ್ಮ ದೇಹವನ್ನು ನಿರ್ಮೂಲಗೊಳಿಸಲು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಿಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಇದರ ರಸ ಸೇವನೆಯಿಂದ ಕಿಡ್ನಿ ಕಲ್ಲುಗಳು ಕೂಡ ಕರಗಿ ಹೋಗುತ್ತವೆ. ದಿನಕ್ಕೆ 2 ಎಲೆಯನ್ನು ಸೇವನೆ ಮಾಡಿ.